ನಮಸ್ಕಾರ ಕೊಡ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಜಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ಬಲಜೆ ವಿಸ್ತಾರಿಗೋ ಸಂತತಿಃ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಜಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಅತ್ಯಾಜಿ ಮೇವಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸವೆ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यान नलिने चंचली कतिमे मनः न शब्दाब्धौ गाढाः न च निगम चर्चासु चतुराः न च न्याये प्रौढाः न च विदित वेद्यापि वयं परं श्रीमत्पूर्ण प्रमति गुरु कारुण्य सरणिं प्रपन्नावाद्यास्मः किमपि च वदन्तोऽपि महताम् ॐ नारायणं निखिल पूर्ण गुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಇದುವರೆಗೆ ಪ್ರಮಾಣಗಳ ವಿಚಾರದ ಬಗ್ಗೆ ಬಂತು. ಪ್ರಮಾಣಗಳಲ್ಲಿ ಪ್ರತ್ಯಕ್ಷ ಅಂದ್ರೆ ಏನು ಅಂತ ಅದರ ಪರಿಚಯವನ್ನ ಮಾಡ್ತಾ ಬಂದ್ರು. ಈಗ ಪ್ರತ್ಯಕ್ಷ ಆದ್ಮೇಲೆ ಈ ಅನುಮಾನದ ಬಗ್ಗೆ ಬರ್ತಾರೆ. ಅನುಮಾನ ಅಂತಂದ್ರೆ ಏನು? ಅದಕ್ಕೆ ಪ್ರತ್ಯಕ್ಷ ಅನುಸಾರ ಅನುಮೇತಿ ಪ್ರಕೀರ್ತಿತ ಅಂತ ಒಂದ್ ಮಾತು ಬಂತು. ಅಂದ್ರೆ ಯಾವುದು ಈ ಪ್ರತ್ಯಕ್ಷವನ್ನ ಅನುಸರಿಸ್ಕೊಂಡಿರುತ್ತೋ ಅದನ್ನೇ ಅನುಮಾನ ಅಂತ ಕರೀತಾರೆ. ಇದ್ರ ಮಧ್ಯದಲ್ಲಿ ಒಂದು ವ್ಯಾಕರಣ ವಿಚಾರ ಇದೆ, ಅದನ್ನ ಮತ್ತೆ ಹೇಳ್ತೀನಿ. ಪ್ರತ್ಯಕ್ಷ ಶಬ್ದ ಅನುಸಾರ. ಈಗ ಪ್ರತ್ಯಕ್ಷ ಅನ್ನೋ ಶಬ್ದಕ್ಕೆ ಏನರ್ಥ ನಾವು ನೋಡಿದ್ವಿ ನೆನೆ ದಿವಸ, ನಮಗೆ ಗೊತ್ತಾಯ್ತು. ನಮ್ಮ ಇಂದ್ರಿಯದಲ್ಲಿ ದೋಷ ಇರಬಾರ್ದು, ವಸ್ತುವಿನಲ್ಲಿ ದೋಷ ಇರಬಾರ್ದು. ಇಂದ್ರಿಯ ಆ ವಸ್ತುವಿನ ಹತ್ರ ಹೋಗುತ್ತೆ. ಅಂದ್ರೆ ಹೇಗೆ? ಕಿರಣಗಳ ಮುಖಾಂತರ. ನಮ್ ಕಣ್ಣು ಇದ್ದಲ್ಲೇ ಇರುತ್ತೆ, ಆದ್ರೆ ಅದರ ಕಿರಣ, ಅದು ಹೇಗೆ ಸೂರ್ಯನ ಕಿರಣ ಎಲ್ಲಾ ಕಡೆ ಜಗತ್ನಲ್ಲಿ ಇದೆಯೋ ಆ ರೀತಿ ಆ ಕಣ್ಣಿನ ಮುಖಾಂತರ ಕಿರಣಗಳು ಹೋಗಿ ಆ ವಸ್ತುವಿನ ಸಂಪರ್ಕ ಪಡೆದ್ರೆ ಆಗ ಆ ವಸ್ತುವಿನ ಸರಿಯಾದ ಜ್ಞಾನ ಬರುತ್ತೆ. ಇಷ್ಟು ವಿಷಯ ಬಂದಿತ್ತು. ಈಗ ಅನುಮಾನಕ್ಕೂ ಪ್ರತ್ಯಕ್ಷಕ್ಕೂ ಏನ್ ಸಂಬಂಧ ಅಂದ್ರೆ ಇದು ಹಿಂದೆನೂ ಕೂಡ ಬಂದಿತ್ತು. ಎಲ್ಲಿ ಈ ಸಂಧ್ಯಾಧಿಕರಣದಲ್ಲೆಲ್ಲ ಬಂದಿರುತ್ತೆ. ಯಾಕೆ ಅನುಮಾನದ ವಿಚಾರ ಹೇಳ್ಬೇಕು ಅಂದ್ರೆ ಇದು ಬಂದೇ ಇರುತ್ತೆ ವಿಷಯ. ಮತ್ತೆ ನೆನಪಿಸ್ತಾ ಇದ್ದೀನಿ ಅಷ್ಟೇ. ಇದ್ರ ಪ್ರಕಾರ ಪರ್ವತಃ ವನ್ಯಮಾನ್ ಧೂಮಾತ್ ಮಹಾನಸವತ್, ಇದು ಪ್ರಸಿದ್ಧ ಅನುಮಾನ. ಪರ್ವತವನ್ನು ನೋಡಿ ಅವನು ವನ್ನಿ ಇದೆ ಅಂತ ಅನುಮಾನ ಮಾಡ್ಕೊಳ್ತಾನೆ. ಈ ಅನುಮಾನ ಮಾಡ್ಕೊಳ್ಳೋನು ವನ್ನಿ ಇದೆ ಅಂತ ಹೇಗ್ ಗೊತ್ತಾಗತ್ತ ಅವನಿಗೆ ಅಂದ್ರೆ ಧೂಮ ಇರೋದ್ರಿಂದ ವನ್ನಿ ಇದೆ ಅಂತ ಗೊತ್ತಾಗತ್ತ ಅವನಿಗೆ. ಅದಕ್ಕೊಂದು ಉದಾಹರಣೆಯನ್ನು ಕೂಡ ಹೇಳಿದ್ರು. ಹೇಗೆ ಅಡುಗೆ ಮನೆ ತರ ಎಲ್ಲೆಲ್ಲಿ ಧೂಮ ಇರುತ್ತೋ ಅಲ್ಲೆಲ್ಲ ವನ್ನಿ ಇರ್ಬೇಕು ಅಂತ. ಈಗ ಈ ಸುಧಾ ಮೂಲ ಅಂತ ಕೇಳಿದ್ರು. ಸುಧಾ ಮೂಲ ಈಗ ಎಷ್ಟನೇದಂದ್ರೆ 139 ಇಲ್ಲಿ ಪ್ರತ್ಯಕ್ಷ ಶಬ್ದ ಅನುಸಾರ
ಪ್ರತ್ಯಕ್ಷ ಆಗಮ ಅನುಸಾರೇಣ ಇವ ಮಾನತ್ವ. ಅದರಿಂದ ಅಲ್ಲೇನ್ ಬಂತು ಉದಾಹರಣೆಯಲ್ಲಿ, ಯತ್ರ ಧೂಮಃ ತತ್ರ ವನ್ನಿ, ಎಲ್ಲಿ ಧೂಮ ಇದೆಯೋ ಅಲ್ಲಿ ವನ್ನಿ ಇದೆ ಅಂತ ಬಂತು. ಈ ಅನುಮಾನವನ್ನು ಗಮನಿಸಿದ್ರೆ ನಿಮಗ್ ಗೊತ್ತಾಗತ್ತೆ, ಈ ಅನುಮಾನ ಮಾಡ್ಕೊಳ್ಳೋನ್ಗೆ ಪರ್ವತ ನೋಡಿರ್ಬೇಕಲ್ಲ ಮೊದಲು. ಪರ್ವತವನ್ನೇ ನೋಡ್ತಾ ಇದ್ರೆ ಅವನ ಅನುಮಾನ ಹೇಗ್ ಮಾಡ್ತಾನೆ? ಇನ್ನಷ್ಟೇ ಅಲ್ಲ, ವನ್ನಿ ಅಂದ್ರೆ ಅವನಿಗೆ ಗೊತ್ತೇ ಇಲ್ಲ ಅಂದ್ರೆ ಒಂದ್ ಕಡೆ ಬೆಂಕಿ ನೋಡಿರ್ಬೇಕು, ಅದ್ರ ಅನುಭವನೂ ಇರ್ಬೇಕು. ಇದೆ ಖಂಡಿತ. ಹೊಗೆ ಅಂದ್ರೆ ಏನು, ಧೂಮ ಅಂದ್ರೆ ಏನು ಗೊತ್ತಿರ್ಬೇಕು. ಮಹಾನಸ ಅಡಿಗೆ ಮನೆ ಅದನ್ನು ನೋಡಿದ್ದಾನೆ. ಹಾಗಾದ್ರೆ ಒಂದು ಅನುಮಾನವನ್ನ ಬಳಸ್ಬೇಕು ಅಂತ ಆದ್ರೆ ಮೊದಲು ಪ್ರತ್ಯಕ್ಷ ಬೇಕೇ ಬೇಕು. ಪ್ರತ್ಯಕ್ಷದ ಸಹಾಯನೇ ಇಲ್ಲ, ಹಾಗೆ ಅನುಮಾನ ಅದ್ ಹೇಗ್ ಸಾಧ್ಯ? ಅದರಿಂದ ಅನುಮಾನದಲ್ಲಿ ಬಳಸುವಂತ ಪದಾರ್ಥಗಳು ಯಾವ್ದಿವೆ ಅವೆಲ್ಲದರ ಜ್ಞಾನ ಅದು ಪ್ರತ್ಯಕ್ಷದಿಂದಲೋ ಅಥವಾ ಬೇರೆ ಪ್ರಮಾಣದಿಂದಲೋ, ಒಟ್ಟು ಪ್ರತ್ಯಕ್ಷದಿಂದ ಅಂತೂ ಬಂದಿರ್ಲೇಬೇಕು. ಇಲ್ಲ ಅಂತ ಆದ್ರೆ ಆ ಅನುಮಾನಕ್ಕೆ ಪ್ರವೃತ್ತಿನೇ ಇಲ್ಲ, ಅನುಮಾನದ ಉತ್ಥಾನನೇ ಇಲ್ಲ. ಹೇಗೆ ತಂದೆ ಇಲ್ಲ ಅಂದ್ರೆ ಮಗ ಹೇಗೆ, ಮಗ ಬಂತಾರ್ದಿಂದ ತಂದೆ ಬೇಕು ಅಂತ, ಅದೇ ತರ ಇಲ್ಲಿ ಪುತ್ರನಿಗೆ ಹೇಗೆ ಪಿತೃವಿನ ಅಪೇಕ್ಷೆ ಇದ್ದೇ ಇದೆಯೋ ಹಾಗೆ ಪುತ್ರ ಅಂತಿಲ್ವೋ, ಅದೇ ತರಹ ಪ್ರಕೃತದಲ್ಲಿ ಅನುಮಾನ ಅನ್ನೋದು ಪ್ರತ್ಯಕ್ಷದ ಪುತ್ರಂತಹ, ಪ್ರತ್ಯಕ್ಷ ತಂದೆ ಸ್ಥಾನ, ಅನುಮಾನ ಮಗನ ಸ್ಥಾನ. ಈ ಅನುಮಾನ ಬರ್ಬೇಕು ಅಂತ ಆದ್ರೆ ಅದೇ ಪ್ರತ್ಯಕ್ಷ ಬೇಕೇ ಬೇಕು. ಪ್ರತ್ಯಕ್ಷದ ಆಶ್ರಯ ಇಲ್ಲದೆ, ಅಧಿಕಾರ ಇಲ್ಲದೆ, ಅದರ ಆಧಾರ ಇಲ್ದೇನೆ ಈ ಅನುಮಾನಕ್ಕೆ ಅವಕಾಶನೇ ಇಲ್ಲ ಬರ್ಲಿಕ್ಕೆ. ಯಾಕೆ? ಅದನ್ನ ಬಿಡಿಸ್ತಾರೆ. ಇದನ್ನ ಶಾಸ್ತ್ರೀಯ ಭಾಷೆಯಲ್ಲಿ ಬಿಡಿಸ್ತಾರೆ. ಅದನ್ನ ಸರಳವಾಗಿ ನಾವು ಅರ್ಥ ಮಾಡ್ಕೊಬಹುದು. ಆದ್ರೆ ಶಾಸ್ತ್ರೀಯ ಭಾಷೆಯಲ್ಲಿ ಹೇಗ್ ವಿವರಿಸ್ತಾರೆ ಇದನ್ನ ಅಂದ್ರೆ, ಈ ಟೀಕಾ ಪಂಕ್ತಿಯಲ್ಲಿ ನೋಡ್ಬೋದು, 2ನೇ ಪ್ಯಾರಾದಲ್ಲಿದೆ, ಪ್ರತ್ಯಕ್ಷ ಶಬ್ದಾನುಸಾರಾತ್ ಪ್ರತ್ಯಕ್ಷ ಆಗಮ ಅನುಸಾರೇಣೈವ ಮಾನತ್ವಂ. ಅಲ್ಲಿ ಪ್ರತ್ಯಕ್ಷ ಶಬ್ದ ಅನುಸಾರ ಆಗ್ತದೆ, ಅದು ಪ್ರತ್ಯಕ್ಷ ಅನ್ನೋ ಶಬ್ದವನ್ನ ಅನುಸರಿಸಿಕೊಂಡು ಅಂತ ಒಂದು ಅರ್ಥ ಆಗತ್ತೆ ಮೇಲ್ನೋಟಕ್ಕೆ. ಆದ್ರೆ ಇಲ್ಲಿ ಎರಡನ್ನು ತಗೊಳ್ಬೇಕು, ಪ್ರತ್ಯಕ್ಷ ಮತ್ತೆ ಶಬ್ದ. ಅಂದ್ರೆ ಕೆಲವು ಸಲ ಯಾರೋ ಹೇಳಿರ್ತಾರೆ, ನಮಗ್ ಪರಿಚಯ ಇರಲ್ಲ, ಈಗ ದೇವರಿದ್ದಾನೆ ಅಂತ ಒಬ್ಬ ಅನುಮಾನ ಮಾಡ್ಬೇಕು. ಯಾಕೆ ದೇವರಿದ್ದಾನೆ, ಅದ್ ಹೇಗ್ ಹೇಳ್ತೀಯ ದೇವರಿದ್ದಾನೆ? ನೋಡು, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಎಲ್ಲ ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕಾದಂತಹ ಯಾರು ಒಬ್ಬ ವ್ಯಕ್ತಿ ಇರ್ಲೇಬೇಕು. ಅದು ಮತ್ತೆ ಮೆಸೇಜ್ ಹಾಕಿದ್ರೆ ಅದನ್ನ ಮತ್ತೆ ನಮ್ ತಂದೆಯನ್ನು ಕೇಳಿ, ಅದನ್ನ ಮತ್ತೆ ಪಾಠ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ ತಕ್ಷಣ, ಅದು ಬಂದು ಹೊರಟೋಗತ್ ಮೆಸೇಜು. ಇಲ್ಲಿ ಈ ಅನುಮಾನದ ಬಗ್ಗೆ ಹೇಳ್ತಾ ಬಂದು, ಈ ಅನುಮಾನದ ಬಗ್ಗೆ ಹೇಳ್ತಾ, ಈ ಅನುಮಾನ ಪ್ರಮಾಣ ಏನಿದೆ, ಈ ಅನುಮಾನ ಪ್ರಮಾಣಕ್ಕೆ ಪ್ರತ್ಯಕ್ಷ ಬೇಕಾಯ್ತು ಅಂತ ಒಂದರ್ಥ. ಮತ್ತೊಂದು ಶಬ್ದಾನುಸಾರ. ಶಬ್ದ ಅಂದ್ರೇನು? ಯಾರೊಬ್ರು ಹೇಳ್ತಾರೆ, ಈಗ ಉದಾಹರಣೆಗಾಗ್ಲೇ ಪ್ರಾರಂಭ ಮಾಡಿದ್ದೆ, ಈಗ ದೇವರು ಇದ್ದಾನೆ ಅಂತ. ಯಾಕೆ? ಸಮಗ್ರ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲ ಯಾರು ಮಾಡ್ತಾನೋ ಅವನ್ ದೇವರು. ಯಾಕೆಂದ್ರೆ ಜೀವರಿಗೆ ಅಂತ ಶಕ್ತಿ ಇರಲ್ಲ. ಜೀವರಿಗೆ ಸೃಷ್ಟಿ ಮಾಡುವಂತ ಶಕ್ತಿ ಏನು ಇಡೀ ಜಗತ್ತಿನ ಸೃಷ್ಟಿ ಒಬ್ಬ ಜೀವ ಮಾಡ್ಲಿಕ್ಕಾಗತ್ತ? ಸಾಧ್ಯನೇ ಇಲ್ಲ ಅದು. ಅದರಿಂದ ಸೃಷ್ಟಿ ಆಗ್ಲಿ ಸಂಹಾರ ಆಗ್ಲಿ ಇದೆಲ್ಲವೂ ಕೂಡ ಯಾರೋ ಒಬ್ಬ ಅತೀಂದ್ರಿಯ ಶಕ್ತಿಯನ್ನು ಹೊಂದಿರೋನ್ ಮಾಡ್ಬೇಕು, ಅದು ದೇವರು ಅಂತ ಹೀಗೆ ಅನುಮಾನ ಮಾಡ್ಬೇಕು. ಆದ್ರೆ ಅನುಮಾನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಕ್ಷಿತ್ಯಂಕುರಾಧಿಕ, ಈ ಕಾಣುವಂತ ಭೂಮಿ ಮತ್ತಿನ್ನೇನೇನೇನೇನ್ ವಸ್ತುಗಳಿದೆ ಇದಕ್ಕೆಲ್ಲ ಒಬ್ಬ ಕರ್ತೃ ಇದಾನೆ ಅನ್ಬೇಕು ಅಂದ್ರೆ ಹೇಗ್ ಜ್ಞಾನ ಬರುತ್ತೆ ಇವೆಲ್ಲ? ಯಾಕೆಂದ್ರೆ ನಾವ್ ಎಲ್ಲಾ ಭೂಮಿಲಿರೋ ವಸ್ತು ನೋಡ್ಕೊಂಡ್ ಬರ್ಲಿಕ್ಕೆ ಆಗಲ್ಲ, ಪ್ರತ್ಯಕ್ಷದಿಂದಲೇ ಎಲ್ಲ ಆಗಲ್ಲ. ಏನ್ ಹೇಳ್ತಾರೆ, ಯಾರೋ ಶಬ್ದದಿಂದ ನೋಡಿ ಇಡೀ ಜಗತ್ನಲ್ಲಿ ಬೇಕಾದಷ್ಟು ವಸ್ತು ಇದೆ, ಎಲ್ಲಾ ವಸ್ತುಗಳು ಅಂತ ಯಾರೋ ಒಬ್ಬ ಹೇಳ್ದ, ಅದು ನಾವು ಕೇಳಿದ್ವಿ, ಹಾ ಎಲ್ಲಾ ವಸ್ತುಗಳು ಅಂತ ಸಾಮಾನ್ಯವಾಗಿ ತಿಳ್ಕೊಂಡ್ವಿ ಅಷ್ಟೇ. ಅಂದ್ರೆ ಶಬ್ದದಿಂದ ತಿಳ್ಕೊಂಡು ಆಮೇಲೆ ಅನುಮಾನ ಮಾಡ್ತೀವಿ. ಹಾಗಾದ್ರೆ ಒಂದ ಶಬ್ದದಿಂದ ತಿಳ್ಕೊಂಡು ಅನುಮಾನ ಮಾಡ್ತೀವಿ, ಯಾಕಂದ್ರೆ ಅವ್ನ ಜೀವನದಲ್ಲಿ ಪರ್ವತ ಅಂತಾನೆ ನೋಡೇ ಇಲ್ಲ ಅಂತ ಇಟ್ಕೊಳ್ಳಿ. ಆ ಪರ್ವತ ಅಂತ ಶಬ್ದ ಕೇಳ್ತಾನೆ, ಯಾರೋ ಹೇಳ್ತಾರೆ ಪರ್ವತ ಅಂತ, ಇವನ್ ಪರ್ವತ ಅಂತ ಕಿವಿಗ್ ಬಿತ್ತು ಅಷ್ಟೇ. ಅವನ್ಗೆ ವನ್ಯ ಜ್ಞಾನ ಇದೆ, ಧೂಮದ ಜ್ಞಾನ ಇದೆ, ಅಡುಗೆ ಮನೆನೂ ನೋಡಿದ್ದಾನೆ, ಆದ್ರೆ ಪರ್ವತ ನೋಡಿಲ್ಲ ಅಂತ ಉದಾಹರಣೆಗೆ ಇಟ್ಟುಕೊಂಡಾಗ ಆ ಪರ್ವತದ ಜ್ಞಾನ ಇಲ್ಲದೆ ಇರೋ ವ್ಯಕ್ತಿ ಹೇಗ್ ತಾನೇ ಅನುಮಾನ ಮಾಡ್ಲಿಕ್ಕಾಗತ್ತೆ? ಅಂದ್ರೆ ಯಾರೋ ಒಬ್ಬ ಹೇಳ್ದ ಪರ್ವತದ ಬಗ್ಗೆ, ಪರ್ವತ ಅಂದ್ರೆ ನೋಡು ದೊಡ್ಡದಾಗಿರುತ್ತೆ, ಕಲ್ಲು ಬಂಡೆಗಳು ಅದೆಲ್ಲ ಇರುತ್ತೆ, ಹಾಗೆ ಹೇಗೆ ಗೊತ್ತಾಯ್ತು, ಅಷ್ಟು ಗೊತ್ತಾದ್ರೆ ಸಾಕು. ಅಷ್ಟು ಅವನು ತಲೆಯಲ್ಲಿ ಇಟ್ಕೊಂಡು ಅನುಮಾನ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಆದ್ರೆ ಇದೆಲ್ಲ ಆಗ್ಲಿಕ್ಕೆ ಮೂಲ 2 ಪ್ರಮಾಣ ಬೇಕೇ ಬೇಕು, ಒಂದು ಪ್ರತ್ಯಕ್ಷ ಮತ್ತೊಂದು ಶಬ್ದ ಪ್ರಮಾಣ. ಇದು ಎರಡೂ ಇಲ್ದೇನೆ ಯಾವುದೇ ಅನುಮಾನವನ್ನು ಕೂಡ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾವ್ದೋ ಒಂದು ಕಡೆ ಶಬ್ದ ಬರ್ತಾ ಇದೆ, ಆನೆ ಏನು ಗೀಳಿಡುವಂತ ಶಬ್ದ ಇದೆ ಅಂತ ಶಬ್ದ ಕಿವಿಗ್ ಬೀಳ್ತಾ ಇದೆ. ಆ ಶಬ್ದ ಕಿವಿಗ್ ಬಿದ್ದು ಕೂಡ ನಾವೇನಂತೀವಿ, ಇದು ಆನೆ, ಯಾಕೆಂದ್ರೆ ಇಂತಹ ಶಬ್ದ ಬರ್ತಾ ಇರೋದ್ರಿಂದ ಅಂತ ಹೇಳ್ತೀವಿ. ಆ ಶಬ್ದ ನಮ್ಗೆ ಕಿವಿಗ್ ಬಿತ್ತಲ್ಲ, ಕಿವಿಗೆ ಶಬ್ದ ಕೇಳಿಸ್ಕೊಳ್ಳದೆ ಇದ್ರೆ ಅನುಮಾನ ಹೇಗ್ ಮಾಡೋದು? ಹಾಗಾದ್ರೆ ಮೊದಲು ಶಬ್ದ ಬರ್ಬೇಕು, ಆಮೇಲೆ ಆ ಪ್ರಾಣಿ ಆನೆನೇ ಆಗಿರ್ಬೇಕು ಅಂತ ಅನುಮಾನ ಬೇರೆ ಮಾಡ್ತೀವಿ. ಹಾಗಾದ್ರೆ ಯಾವುದೇ ಅನುಮಾನವನ್ನ ಮಾಡ್ಬೇಕು ಅಂದ್ರು ಒಂದು ಪ್ರತ್ಯಕ್ಷ
ಒಂದ ಆಗಮ ಅಂದ್ರೆ ಶಬ್ದ ಪ್ರಮಾಣ ಅಂತ ಏನ್ ಕರಿತೀವಿ, ಎರಡು ಬೇಕೇ ಬೇಕು. ಅದ್ ಎರಡು ಇದ್ರೆ ಮಾತ್ರ ಒಬ್ಬ ಅನುಮಾನ ಮಾಡ್ಲಿಕ್ಕೆ ಸಾಧ್ಯ. ಇದೆಲ್ಲ ಯಾಕೆ ಹೇಳ್ತಾ ಇದಾರೆ ಈಗ ಅಂದ್ರೆ, ನಾವು ಜೈನ ಮತ ಖಂಡನೆಯಲ್ಲಿ ಇರೋದು ವಸ್ತುತಃ. ಜೈನ ಮತ ಖಂಡನೆ ಮಾಡ್ಲಿಕ್ಕೆ ಇದು ತುಂಬಾ ಉಪಯೋಗ ಇದೆ, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಲಿಕ್ಕೆ. ಅದಕ್ಕೆ ಇದು ಪೀಠಿಕೆ ತರ ಹೇಳ್ತಾ ಇದ್ದಾರೆ. ಇದು ಕೊನೆಗ್ ಲಿಂಕ್ ಎಲ್ಲಿ ಅಂತ ಗಮನಿಸ್ಕೊಂಡಿರ್ಬೇಕು. ಅಂದ್ರೆ ಈ ವಿಷಯ ಎಲ್ಲ ಎಲ್ಲಿ ಉಪಯುಕ್ತ ಅಂತ. ಯಾಕಂದ್ರೆ ಇದೇನಾಯ್ತು ಅಂದ್ರೆ ಶುರು ಮಾಡೋ ವಿಷಯ ಒಂದು, ಮಧ್ಯದಲ್ಲಿ ಏನೋ ವಿಷಯ ಬೇರೆ ಆಗೋಯ್ತಲ್ಲ ಅಂತ ಅನಿಸ್ಬಾರ್ದು. ಯಾಕಂದ್ರೆ ಈ ವಿಷಯಕ್ಕೂ ಮುಂದಿನ ವಿಷಯಕ್ಕೆ ತುಂಬಾ ಲಿಂಕ್ ಇದೆ. ಆವಾಗ ನಮ್ಗೆ ಅರ್ಥ ಆಗತ್ತೆ ಎಷ್ಟು ಚೆನ್ನಾಗಿ ಖಂಡನೆ ಮಾಡಿದ್ರಲ್ಲ ಅಂತ. ಅಲ್ಲಿವರೆಗೂ ಈ ವಿಷಯ ನೆನ್ಪಿಟ್ಕೊಂಡಿರ್ಬೇಕು. ಜೈನ ಮತದಲ್ಲಿ ಇದೀವಿ, ಜೈನ ಮತದ ಖಂಡನೆ ಮಾಡ್ತಾ ಇದ್ದಾರೆ, ಜಿನನ ವಾಕ್ಯ ಯಾಕೆ ಪ್ರಮಾಣ ಅಲ್ಲ ಅಂತ ವಿಚಾರ ಬಂದಿದೆ. ಆ ವಿಚಾರ ಮಾಡ್ಲಿಕ್ಕೆ ಇಷ್ಟೆಲ್ಲ ಪ್ರಮಾಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇಷ್ಟು ಯಾವಾಗಲೂ ತಲೆಯಲ್ಲಿ ನೆನ್ಪಿಟ್ಕೊಂಡಿರ್ಬೇಕು. ಇಷ್ಟಾಗಿ ಇಲ್ಲಿ ಅನುಸರಣಂಚ ಅಂತ ಮುಂದಕ್ಕೆ ಹೋಗೋಣ. ಈಗ ಪ್ರತ್ಯಕ್ಷವನ್ನ ಅನುಸರಿಸೋದು ಅಂದ್ರೆ ಏನರ್ಥ ಅಂದ್ರೆ, ಅನುಸರಣಂಚ ತದ್ಗೃಹೀತ ಧರ್ಮ್ಯಾದಿಮತ್ವಂ ತದಬಾಧಿತ ಅಪ್ರತಿಬದ್ಧ ವಿಷಯತ್ವಂ. ಇದೆಲ್ಲ ನ್ಯಾಯಶಾಸ್ತ್ರದ ಪರಿಷ್ಕಾರ. ಈ ತರನೇ ಜಯತೀರ್ಥರ ಮಾತು, ತುಂಬಾ ಸೊಗಸಾದ ಮಾತು. ಎಷ್ಟು ಚಿಕ್ಕದಾಗಿ ಹೇಳ್ತಾರೆ ಅಷ್ಟು ಪರಿಷ್ಕೃತವಾಗಿ ಹೇಳ್ತಾರೆ. ಅದನ್ನ ಇಷ್ಟು ಉದ್ದಾನು ಹೇಳೋದೇನಿಲ್ಲ, ಇಷ್ಟೇ. ಪ್ರತ್ಯಕ್ಷವನ್ನ ಅನುಸರಿಸೋದು ಅನುಮಾನ ಅಂದ್ರೆ ಏನರ್ಥ ಅಂದ್ರೆ, ತಂದೆಯನ್ನ ಅನುಸರಿಸಿ ಮಗ ಇರ್ತಾನೆ ಅಂದ್ರೆ ಏನರ್ಥ ಅದಕ್ಕೆ? ತಂದೆಯನ್ನ ಅನುಸರಿಸಿಕೊಂಡು ಮಗ ಇರ್ತಾನೆ, ಆ ಅನುಸರಣೆ ಅಂದ್ರೆ ಏನರ್ಥ? ಅದನ್ನ ಸ್ವಲ್ಪ ಬಿಡಿಸ್ಬೇಕಲ್ಲ. ಜನನ್ ಕೇಳಿದ್ರೆ ಏನಂತಾರೆ? ತಂದೆಯನ್ನ ಅನುಸರಿಸು ಮಗ ಇರ್ತಾನೆ ಅಂದ್ರೆ ಏನರ್ಥ? ತಂದೆ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾನೆ ಅಂತ ಅರ್ಥ. ಅನುಸರಣೆ ಅಂದ್ರೇನು? ಅವನು ಹೇಳಿದ ಮಾತನ್ನ ಇವನು ಮೀರದೆ ಇರೋದೇ ಅನುಸರಣೆ. ಅದಕ್ಕೊಂದು ಬಿಡಿಸ್ತೀವಲ್ಲ, ಅನುಸರಣಂ ನಾಮ ಪಿತೃವಾಕ್ಯ ಪರಿಪಾಲನಂ ಅಥವಾ ಪಿತೃವಾಕ್ಯೇನ ಉಕ್ತಸ್ಯ ಅರ್ಥಸ್ಯ ಅತಿಕ್ರಮಣಾ ಭಾವ. ಅಂದ್ರೆ ತಂದೆ ಹೇಳಿದ ಮಾತನ್ನ ಮೀರೋದಿಲ್ಲ, ಅದನ್ನ ಮೀರದೆ ಇರೋದೇ ಆ ಪಿತೃವನ್ನ ಅನುಸರಿಸೋದು, ಮಗನಕ್ಕ ಇದು ಅಂತ. ಈ ರೀತಿ ಅನುಸರಣೆ ಅನ್ನೋದಕ್ಕೊಂದು ವಿವರಣೆ ಇದೆ. ಹಾಗೆ ಗುರುಗಳನ್ನ ಶಿಷ್ಯರ ಅನುಸರಿಸ್ತಾನೆ ಅಂದೇನರ್ಥ? ಗುರುಗಳು ಹೇಳಿದ ಅರ್ಥದಲ್ಲಿ ವಿಶ್ವಾಸವನ್ನ ಇಟ್ಟು ಹಾಗೆ ಓದ್ಕೊಂಡು ಹೋಗ್ತಾರೆ ಅಂತ. ಇದು ಗುರುಗಳನ್ನ ಅನುಸರಿಸ್ತಾರೆ ಶಿಷ್ಯರು ಅನ್ನೋದಕ್ಕೆ ಅರ್ಥ. ಹಾಗಂತೇಳಿ ಗುರುಗಳು ಹೇಳಿದ್ದನ್ನೆಲ್ಲ, ಅವ್ರು ಲೌಕಿಕವಾಗಿ ಹೇಳಿದ್ದು, ಪಾರಮಾರ್ಥಿಕವಾಗಿ ಹೇಳಿದ್ದು ಎಲ್ಲಾ ವಿಷಯನೂ ಅನುಸರಿಸ್ಕೊಂಡಿರ್ತಾರೆ ಅಂತ ಅರ್ಥ ಅಲ್ಲ. ಅವರು ಯಾವ ಪಾಠ ವಿಷಯ ಹೇಳ್ತಾರೋ ಆ ವಿಷಯವನ್ನ ಅನುಸರಿಸ್ಕೊಂಡು ಹಾಗೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಈ ತರ ಅನುಸರಣೆ ಅನ್ನೋದು ಒಬ್ಬೊಬ್ರು ಒಂದೊಂದ್ ರೀತಿ ಇರುತ್ತೆ. ಇದು ಲೌಕಿಕವಾಗಿ ನಮಗ್ ಗೊತ್ತಾಗ್ಬಿಡುತ್ತೆ. ಇವ್ರು ಅವ್ರನ್ನ ಅನುಸರಿಸ್ಕೊಂಡಿದಾರೆ ಅಂದ್ರೆ, ಅವ್ರು ಹೇಳಿದ ಮಾತು ಯಾವತ್ತೂ ವಿರುದ್ಧ ಮಾತಾಡಲ್ಲ, ಅವ್ರ ಏನ್ ಹೇಳ್ತಾರೋ ಹೂ ಹೂ ಅಂತ ಅನ್ಕೊಂಡು ಒಪ್ಕೊಂಡು ಹೋಗ್ತಾರೆ ಅಂತ. ಇದು ಅನುಸರಣೆ ಅನ್ನೋದಕ್ಕೆ ಅರ್ಥ. ಆದ್ರೆ ಇಲ್ಲಿ ಪ್ರತ್ಯಕ್ಷ ಪ್ರಮಾಣವನ್ನ ಅನುಸರಿಸಿಕೊಂಡು ಒಂದು ವೇದ ಇದು ಅನುಮಾನ ಪ್ರಮಾಣ ಇದೆ ಅಂದ್ರೆ ಏನರ್ಥ ಅಂದ್ರೆ, ತದ್ಗೃಹೀತ ಧರ್ಮ್ಯಾದಿಮತ್ವಂ ತದಬಾಧಿತ ಅಪ್ರತಿಬದ್ಧ ವಿಷಯತ್ವಂ. ಎರಡು ಮಾತು ಬಂತು. ಮೊದಲನೇದು ವಿವರಣೆ, ತದ್ ಗೃಹೀತ ಧರ್ಮಿ ಆದಿಮತ್ವಂ ಅಂತ ಇದೆ. ಪ್ರತ್ಯಕ್ಷವನ್ನ ಅನುಸರಿಸೋದು ಅನುಮಾನ ಅಂದ್ರೆ, ಪ್ರತ್ಯಕ್ಷದಿಂದ ಕಂಡ ಪರ್ವತವನ್ನ ಅನುಮಾನದಲ್ಲಿ ಧರ್ಮಿ ಮಾಡ್ಕೊಳ್ಳೋದು, ಪ್ರತ್ಯಕ್ಷದಿಂದ ಕಂಡ ವನ್ಹಿಯನ್ನ ಸಾಧ್ಯ ಮಾಡ್ಕೊಳ್ಳೋದು, ಪ್ರತ್ಯಕ್ಷದಿಂದ ಕಂಡ ಧೂಮವನ್ನ ಹೇತು ಮಾಡ್ಕೊಳ್ಳೋದು, ಪ್ರತ್ಯಕ್ಷದಿಂದ ಕಂಡ ಅಡುಗೆ ಮನೆಯನ್ನ ದೃಷ್ಟಾಂತ ಮಾಡ್ಕೊಳ್ಳೋದು. ಇಷ್ಟೇ ಇದೆ ಪ್ರತ್ಯಕ್ಷವನ್ನ ಅನುಸರಿಸೋದು ಅನುಮಾನ ಅಂದ್ರೆ. ಅಂದ್ರೆ ಅನುಮಾನ ಏನ್ ಮಾಡುತ್ತೆ ಅಂದ್ರೆ, ನಾನು ಬದುಕ್ಬೇಕು, ನಾನ್ ಹುಟ್ಟಬೇಕು ಅಂದ್ರೆ ನಂಗೆ ಪ್ರತ್ಯಕ್ಷ ಬೇಕು, ಅದಿಲ್ಲದೆ ನನ್ಗೇನು ಜೀವನ ಇಲ್ಲ. ಅದಕ್ಕೇನ್ ಮಾಡುತ್ತೆ, ಪ್ರತ್ಯಕ್ಷದಲ್ಲಿ ಕಂಡ ಅಂಶನೆಲ್ಲ ತನ್ನ ಒಳಗಡೆ ಹಾಕೊಳ್ಳುತ್ತೆ. ಇದೆಲ್ಲ ನನಗ್ ಬೇಕು ಅಂತ, ಇದಿಲ್ಲದೆ ನಾನು ಬದುಕ್ಬೇಕಾಗಲ್ಲ ಅಂತ ಹೇಳಿ ಪ್ರತ್ಯಕ್ಷದ ಎಲ್ಲ ಗುಣಗಳನ್ನ ಪ್ರತ್ಯಕ್ಷದಿಂದ ಏನೇನ್ ನೋಡುತ್ತೋ ಅದನ್ನೆಲ್ಲ ಅನುಮಾನ ತನಗೆ ಉಪಯೋಗ ಪಡ್ಕೊಳುತ್ತೆ, ತನಗೆ ಉಪಯೋಗಿಸ್ಕೊಳುತ್ತೆ. ಅನುಮಾನ ಹೇಗೆ ಉಪಯೋಗಿಸ್ಕೊಳುತ್ತೆ? ಈಗ ಅನುಮಾನದಲ್ಲಿ 4 ಭಾಗ ಇರುತ್ತೆ, ಅದು ನಮಗ್ ಚೆನ್ನಾಗಿ ಗೊತ್ತಿರ್ಬೇಕು. ಮತ್ತೆ ನೆನಪಿಸ್ತಾ ಇದ್ದೀನಿ, ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ. ಇದು ಚೆನ್ನಾಗಿ ನೆನಪಿದೆ. ಯಾವುದೇ ಅನುಮಾನ ಆಗ್ಲಿ, ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ. ದೃಷ್ಟಾಂತ ಅಂದ್ರೆ ನಮಗ್ ಗೊತ್ತಾಗ್ಬಿಡುತ್ತೆ, ಒಂದು ಉದಾಹರಣೆ. ಇನ್ನು ಹೇತು ಅಂದ್ರೆ ಕಾರಣ, ನಾವೇನು ಹೇಳಲಿಕ್ಕೆ ಸಾಧನೆ ಮಾಡ್ಲಿಕ್ಕೆ ಹೋಗ್ತೀವಿ, ಹೀಗೆ ಇರ್ಬೇಕು ಅಂತ, ಅದಕ್ಕೆ ಕೊಡೋ ಕಾರಣ ಚೆನ್ನಾಗಿರ್ಬೇಕು. ಅಂದ್ರೆ ರೀಸನ್ ಅಂತ ಹೇಳ್ತೀವಲ್ಲ, ಅಥವಾ ರೀಸನಿಂಗ್ ಅಂತೀವಲ್ಲ, ಆ ಯುಕ್ತಿ ಅನ್ನೋದಕ್ಕೆ ಅದನ್ನೇ ಹೇಳೋದು. ಇನ್ನೊಂದು ಭಾಷೆಯಲ್ಲಿ ಯುಕ್ತಿ ಮತ್ತೆ ಹೇತು ಮತ್ತೆ ಲಿಂಗಂ ಅಂತ ಅನೇಕ ಶಬ್ದಗಳನ್ನ ಬಳಸ್ತಾರೆ. ಅದನ್ನ ಆ ಯುಕ್ತಿ ಏನಿದೆ, ಕಾರಣ ಏನು ಕೊಡ್ತಾರಲ್ಲ, ಅದನ್ನ ಹೇತು ಅಂತ ಕರಿತೀವಿ. ಹಾಗಾದ್ರೆ ಈ ದೃಷ್ಟಾಂತ ಮತ್ತೆ ಹೇತು ಮತ್ತೆ ಸಾಧ್ಯ. ಸಾಧ್ಯ ಅಂದ್ರೆ ಏನು? ನೀವ್ ಯಾವ್ದ ಕಾರಣ ಕೊಟ್ರಿ ಅದು ಸಿದ್ಧ ಆಗ್ಬೇಕಲ್ಲ. ಏನ್ ಹೇಳಲಿಕ್ಕೆ ಹೋಗ್ತಾ ಇದೀರಿ ಅದು ಸಾಧ್ಯ. ಎಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದೀರಿ ಆ ಸಾಧ್ಯವನ್ನ, ಅದು ಪಕ್ಷ, ಧರ್ಮಿ. ಹೀಗೆ ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ, ಈ ತರ 4 ಇರುತ್ತೆ. ಯಾವಾಗ ನಾವು ಒಂದು ಅನುಮಾನ ಅಂತೂ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಪರ್ವತಃ, ವನ್ಯಮಾನ್, ಧೂಮಾತ್, ಮಹಾನಸವತ್. ಇದು ಪ್ರಸಿದ್ಧ ಅನುಮಾನ. ಈ ತರ ಸುಮಾರು ನಮ್ಮ ಅನುಮಾನ ಬಂತು. ಹೇಗೆ ಜಿನಃ
ಅನಾಪ್ತಃ ಅಥವಾ ಆಪ್ತಃ ಅಸ್ಖಲಿತ ವಾಕ್ತ್ವಾತ್ ಸಮ್ಮತವತ್ ಸಮ್ಮತ ಪಿತೃವತ್ ಅಂತ. ಅಂದ್ರೆ ಉದಾಹರಣೆಗೆ ಇದೊಂದು ಅನುಮಾನ, ಏನು ಜಿನಃ ಆಪ್ತಃ ಅಸ್ಖಲಿತ ವಾಕ್ತ್ವಾತ್ ಮಮ ಪಿತೃವತ್. ಈಗ ತಂದೆ ಮೇಲೆ ನಮಗ್ ವಿಶ್ವಾಸ ಇರುತ್ತೆ. ಯಾಕೆ ವಿಶ್ವಾಸ ಇರುತ್ತೆ? ನಮ್ ತಂದೆ ಯಾವತ್ತೂ ಸುಳ್ಳು ಹೇಳಲ್ಲ, ಅವ್ರು ಯಾವತ್ತೂ ಮಾತಲ್ಲಿ ಎಡವಲ್ಲ, ನಿಜಾನೇ ಹೇಳ್ತಾರೆ. ಸರಿ, ಅಸ್ಖಲಿತ ವಾಕ್ತ್ವ ಇದೆ ಅವರಲ್ಲಿ, ನಮ್ ತಂದೆ. ಹಾಗಾಗಿ ಅವರನ್ನ ಆಪ್ತರು ಅಂತ ನಾವ್ ಒಪ್ತೀವಿ. ಯಾರ್ಯಾರೋ ಅವ್ರವ್ರ ತಂದೆನ ಆಪ್ತರು ಅಂತ ಒಪ್ತಾರೆ. ಹಾಗೆ ಜಿನನು ಕೂಡ ನಿಮ್ಮ ತಂದೆಯಂತೆ, ಅವನು ಎಲ್ಲೂ ಎಡವಲ್ಲ, ಸರಿಯಾಗಿ ಹೇಳ್ತಾರೆ, ಅವರು ಆಪ್ತರು. ಈಗ ಮಧ್ವಾಚಾರ್ಯನ ಆಪ್ತರು ಅಂತ ಇಟ್ಕೊಳ್ಬೇಕು ಅಂತ ಇಟ್ಕೊಳ್ಳಿ. ಅಥವಾ ಯಾವುದೇ ಗುರುಗಳು ಮಧ್ವಾಚಾರ್ಯ ಆಪ್ತಾಹ ಅಸ್ಖಲಿತ ವಾಕ್ತ್ವಾತ್ ಮತ್ ಪಿತೃವತ್, ಅಥವಾ ರಾಘವೇಂದ್ರ ಗುರುಣ ರಾಘವೇಂದ್ರ ಗುರುವತ್. ರಾಘವೇಂದ್ರ ಗುರುಗಳು ಅಸ್ಖಲಿತ ವಾಕ್ತ್ವ, ಅವ್ರು ಯಾವತ್ತೂ ಎಡವಿಲ್ಲ, ಅವ್ರು ಹೇಳಿದ್ ಮಾತು ಸತ್ಯ, ಆದ್ರಿಂದ ಅವ್ರು ಆಪ್ತರು. ಹಾಗೆ ಮಧ್ವಾಚಾರ್ಯರು ಕೂಡ ಅಸ್ಖಲಿತ ವಾಕ್ತ್ವಾತ್ ಆಪ್ತಃ, ಅವರು ಕೂಡ ಆಪ್ತರು. ಈ ಅನುಮಾನ ಹೇಳಿದ್ರೆ ನಮ್ಮನ್ನು ಸಿಗಾಕಿಸ್ಲಿಕ್ಕೆ ನೋಡ್ತಾನ ಅವನು. ಹಾಗಾದ್ರೆ ಜಿನನು ಆಪ್ತ, ಹೀಗೆ ನಾವು ಹೇಳ್ತೀವಿ ಜಿನಃ ಆಪ್ತಃ ಅಸ್ಖಲಿತ ವಾಕ್ತ್ವಾತ್ ತ್ವದ್ಗುರುವತ್, ನಿನ್ನ ಗುರುವಿನಂತೆ ಅವರು ಮಾತು ಎಡವಲ್ಲ, ಆದ್ರಿಂದ ಅವರು ಕೂಡ ಆಪ್ತಾರೆ ಜಿನರು ಅಂತ ನಾವ್ ಅನುಮಾನ ಹೇಳಿದ್ರೆ ಅದಕ್ಕೆ ಪ್ರತಿಯಾಗಿ ಅನುಮಾನ ಹೇಳ್ತಾನೆ. ಹಾಗಾದ್ರೆ ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ ಅಂದ್ರೆ ಮಧ್ವಾಚಾರ್ಯ ಅಂತ ಪಕ್ಷ. ಆಪ್ತಾಹ ಆಪ್ತತ್ವ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಏನ್ ಕಾರಣ ಕೊಡ್ತೀವಿ? ಇವ್ರ ಆಪ್ತ, ಇವ್ರ ನಂಬಿಕೆ ಪಾತ್ರರು, ಇವ್ರ ಆಪ್ತರು ಅಂತ ಹೇಳಿಕ್ಕೆ ಏನು? ಅಸ್ಖಲಿತ ವಾಕ್ತ್ವ, ಅವ್ರು ಎಂದಿಗೂ ಹೇಳಿದ್ದಲ್ಲಿ ಎಡವಟ್ಟಿಲ್ಲ, ಅವ್ರು ಹೇಳಿದ್ಮೇಲೆ ಆ ಫಲ ಸಿಕ್ಕೇ ಸಿಗತ್ತೆ. ಆ ತರ ಅಸ್ಖಲಿತ ವಾಕ್ತ್ವ, ಮಾತು ಹಾಗಿದೆ. ಮತ್ತೆ ಗ್ರಂಥಗಳಲ್ಲಿ ಎಲ್ಲೂ ಎಡವಿದ್ದು ಅಂತಿಲ್ಲ, ಪ್ರತಿವಾದಿಗಳು ಸೋಲಿಸಿದ್ದು ಅಂತಿಲ್ಲ. ಅದನ್ನ ಅಸ್ಖಲಿತ ವಾಕ್ತ್ವ, ವಾಕ್ ಇರೋದ್ರಿಂದ ಅವರಲ್ಲಿ ಅವ್ರು ಆಪ್ತರು. ಉದಾಹರಣೆಗೆ ಇನ್ನೊಬ್ರು ಗುರುಗಳಂತೆ, ಅಥವಾ ಇವರ ನಿನ್ನ ಗುರುವಿನಂತೆ ಅಂತ ಹೀಗೇನೋ ಒಂದು ಉದಾಹರಣೆ ಕೊಟ್ಟು ಮಾಡ್ತೀವಿ. ಇಲ್ಲಿ ಮೊದಲನೇ ಭಾಗ ಬರೋದು ಪಕ್ಷ, ಎರಡನೇ ಭಾಗ ಬರೋದು ಸಾಧ್ಯ, ಮೂರನೇದು ಹೇತು. ಅದು ಮುಖ್ಯ. ಅನುಮಾನದಲ್ಲಿ ಕಾರಣ ಏನ್ ಕೊಡ್ತೀವಿ ಅದು ಬಹಳ ಮುಖ್ಯ, ಅದನ್ನ ಹೇತು ಅಂತ ಕರೀತಾರೆ. ಇನ್ನು ಮುಂದಿಂದು ದೃಷ್ಟಾಂತ. ಈ ತರ ಇದೆ. ಇಲ್ಲಿ ಈಗ ಮಧ್ವಾಚಾರ್ಯರ ಬಗ್ಗೆ ನಾವು ಆಪ್ತರು ಅಂತ ಸಾಧನೆ ಮಾಡ್ಲಿಕ್ಕೆ ಹೊರಟ್ವಿ. ಮಧ್ವಾಚಾರ್ಯರನ್ನ ನೀವು ಪ್ರತ್ಯಕ್ಷದಿಂದ ನೋಡಿದೀರಾ? ಮತ್ತೆ ಹೇಗ್ ನೀವು ಅನುಮಾನ ಮಾಡ್ತೀರಿ? ಈಗ ತಾನೇ ಹೇಳಿದ್ರು, ಅನುಮಾನ ಮಾಡ್ಬೇಕಾದ್ರೆ ಪ್ರತ್ಯಕ್ಷದ ಅಪೇಕ್ಷೆ ಇದೆ. ಅಯ್ಯೋ, ಆಗಮದ ಅಪೇಕ್ಷೆ ಇದ್ರು ಸಾಕಲ್ವಾ? ಅದನ್ನು ಹೇಳಿದ್ದಾರೆ. ಬರೀ ಪ್ರತ್ಯಕ್ಷ ಅಲ್ಲ. ಯಾಕೆ? ಆಚಾರ್ಯರನ್ನ ನಾವು ಕಣ್ಣಾರೆ ನೋಡಿಲ್ದೇ ಇರಬಹುದು, ಆದ್ರೆ ಆಚಾರ್ಯರ ಬಗ್ಗೆ ಕೇಳಿದೀವಿ, ಆಗಮ ಶಬ್ದ ಪ್ರಮಾಣ ಇದೆ. ಹಾಗಾಗಿ ಆಚಾರ್ಯರನ್ನ ಪಕ್ಷ ಮಾಡ್ಕೊಂಡು ಅನುಮಾನ ಮಾಡ್ತೀವಿ, ಅವ್ರು ಆಪ್ತರು ಅಂತ ಅನುಮಾನ ಮಾಡ್ತೀವಿ. ಯಾಕೆ? ನಮ್ ತಾತನೋ ಮುತ್ತಾತನೋ ಅವರು ನೋಡಿಲ್ದೇ ಇರಬಹುದು, ಹಾಗಾಗಿ ಅಂತವ್ರನ್ನ ಪಕ್ಷ ಮಾಡ್ಕೊಂಡು ಅವ್ರು ಒಳ್ಳೆಯವರಾಗಿದ್ರು. ಯಾಕೆ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದಾರೆ ಅಂತ ಎಲ್ಲರೂ ಹೇಳ್ತಾ ಇರೋದ್ರಿಂದ ಅವ್ರು ಒಳ್ಳೆಯವರೇ ಆಗಿದ್ರು ಅಂತ ನಾನ್ ಅನುಮಾನ ಮಾಡ್ಕೊಳ್ತೀನಿ. ಇದೆಲ್ಲ ಅನುಮಾನ ಪ್ರಕ್ರಿಯೆನೆ. ಅಂದ್ರೆ ನಾವು ಮಾತಾಡ್ಬೇಕಾದ್ರೆ ಯಾವಾಗಲೂ ಅನುಮಾನ ಪ್ರಕ್ರಿಯೆಯಿಂದಲೇ ನಾವು ವ್ಯವಹಾರ ಮಾಡ್ತಾ ಇರ್ತೀವಿ. ಆದ್ರೆ ಅಲ್ಲಿ ಈ ವಿಭಾಗ ಮಾಡ್ಕೊಳ್ಲಿಕ್ಕೆ ನಮಗ್ ಗೊತ್ತಾಗಲ್ಲ, ಇದು ಪಕ್ಷ, ಇದು ಸಾಧ್ಯ, ಇದು ಹೇತು, ಇದು ದೃಷ್ಟಾಂತ ಅಂತ. ಈಗ ಲೌಕಿಕ ವ್ಯವಹಾರದಲ್ಲಿ ನಿರಂತರವಾಗಿ ಮಾಡುವಂತ ಈ ಅನುಮಾನ ಪ್ರಕ್ರಿಯೆಯಲ್ಲಿ ಸೂಕ್ಷ್ಮ ಅಂಶ ಬಿಡಿಸ್ತಾ ಹೋಗ್ತಾ ಇದ್ದಾರೆ ಇಲ್ಲಿ. ಆದ್ರಿಂದ ತದ್ಗೃಹೀತ ಧರ್ಮ್ಯಾದಿ ಮತ್ವಂ, ಪ್ರತ್ಯಕ್ಷ ಹೇಳಿದ ವಿಷಯವನ್ನೇ ಪಕ್ಷ ಮಾಡ್ಕೊಡೋದು, ಪ್ರತ್ಯಕ್ಷ ಹೇಳೋದನ್ನೇ ಈ ಸಾಧ್ಯವನ್ನ ಮಾಡೋದು, ಪ್ರತ್ಯಕ್ಷದಿಂದ ಗೊತ್ತಿರೋದನ್ನೇ ಹೇತು ಮಾಡ್ಕೊಳ್ಳೋದು, ಪ್ರತ್ಯಕ್ಷದಿಂದ ಗೊತ್ತಿರೋದನ್ನೇ ದೃಷ್ಟಾಂತ ಮಾಡ್ಕೊಳ್ಳೋದು. ಇದೇ ಪ್ರತ್ಯಕ್ಷವನ್ನ ಅನುಸರಿಸೋದು. ಅಂದ್ರೆ ಎಲ್ಲಾ ತರ ಅನುಸರಿಸೋದು. ಈ ಗುರುಗಳ ಮಾತನ್ನ ಅನುಸರಿಸೋದು ಅಂದ್ರೆ ಗುರುಗಳು ಪಾಠ ಹೇಳ್ತಾರ, ಅದನ್ನ ಅನುಸರಿಸ್ತಾರೆ. ಇನ್ನು ಲೌಕಿಕ ಸಮಸ್ಯೆಗಳ ಅದನ್ನು ಅನುಸರಿಸ್ತಾರೆ. ಇನ್ನು ಅವ್ರು ಊಟ ಇಷ್ಟೇ ಮಾಡ್ಬೇಕಾ, ಅದನ್ನು ಅನುಸರಿಸ್ತೇನೆ. ಅವ್ರು ಈ ಔಷಧಿ ತಗೋ, ಅದನ್ನು ಅನುಸರಿಸ್ತೇನೆ. ಒಟ್ ಜೀವನದಲ್ಲಿ ಪೂರ್ತಿ ಬೆಳಗ್ಗೆ ಅಂದ್ ರಾತ್ರಿ ಎಲ್ಲ ಅವ್ರನ್ನೇ ಅನುಸರಿಸೋದ್ರೆ ಇದು ಸಂಪೂರ್ಣ ಅಂಶೇನ ಅನುಸರಣೆ, ಪೂರ್ತಿ ಅಂಶ. ಇಲ್ಲ ಕೆಲವು ವಿಷಯ ಇವ್ರ ಹತ್ರ, ಕೆಲವು ವಿಷಯ ಇವ್ರ ಹತ್ರ ಅಂತ ವಿಭಾಗ ಮಾಡ್ಕೊಂಡ್ರೆ ಅಷ್ಟಷ್ಟೇ ಅನುಸರಣೆ. ಹಾಗಾಗಿ ಆಂಶಿಕ ಅನುಸರಣೆ, ಪೂರ್ಣ ಅನುಸರಣೆ ಅಂತಾನೂ ಇದೆ. ಹೀಗೆ ಒಂದೊಂದೊಂದೊಂದು ವಿಭಾಗ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅಂತ ಕೊನೆಯದಾಗಿ ಚಿಕ್ಕದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನು? ಪ್ರತ್ಯಕ್ಷ ಇದು ಪರ್ವತಃ ವನ್ಯಮಾನ್ ಧೂಮಾತ್ ಮಹಾನಸವತ್ ಅನ್ನೋ ಅನುಮಾನದಲ್ಲಿ ಪರ್ವತ ಕಣ್ಣಿಗೆ ಕಂಡಿತ್ತು, ಅದನ್ನ ಇಲ್ಲಿ ಪಕ್ಷ ಮಾಡ್ಕೊಂಡ್ರು. ಅದೇ ಕಣ್ಣಿಗೆ ಕಂಡಿರುವಂತಹ ವನ್ಹಿ ಅದನ್ನು ಸಾಧ್ಯ ಮಾಡ್ಕೊಂಡ್ರು. ಅದೇ ಕಣ್ಣಿಗೆ ಕಂಡಂತಹ ಧೂಮ ಅದನ್ನ ಹೇತು ಮಾಡ್ಕೊಂಡ್ರು. ಅದೇ ಕಣ್ಣಿಗೆ ಕಂಡಂತಹ ಈ ಅಡಿಗೆ ಮನೆಯನ್ನ ಮಹಾನಸ ಅಡಿಗೆ ಮನೆಯನ್ನ ದೃಷ್ಟಾಂತ ಮಾಡ್ಕೊಂಡ್ರು. ಹಾಗಾದ್ರೆ ಪ್ರತ್ಯಕ್ಷ ಇಲ್ಲದೆ ಅನುಮಾನ ಇಲ್ವೇ ಇಲ್ಲ. ಆದ್ರಿಂದ ಇಷ್ಟು ಗೊತ್ತಾಯ್ತು ವಿಷಯ. ಅಥವಾ ಇನ್ನೊಂದು ಒಬ್ಬ ಅನುಮಾನ ಮಾಡ್ತಾನೆ. ಏನ್ ಮಾಡ್ತಾನೆ ಅಂದ್ರೆ ವನ್ಹಿ ಅನುಷ್ಣಃ ಪದಾರ್ಥತ್ವಾತ್ ಶೀತಲ ಪಾಷಾಣವತ್ ಅಂತ ಒಬ್ಬ ಅನುಮಾನ ಮಾಡ್ತಾನೆ. ಈ ಅನುಮಾನಕ್ಕೆ ಏನ್ ಅರ್ಥ ಅಂದ್ರೆ, ಮೊದಲು ವನ್ಹಿ ಅಂತ ಪಕ್ಷ ಅಂದ್ರೆ ಬೆಂಕಿ, ವನ್ಹಿ. ಸರಿ, ಏನ್ ಹೇಳ್ಲಿಕ್ಕೆ ಹೋಗ್ತಾನೆ ಇವನು ವನ್ಹಿಯ ಬಗ್ಗೆ? ಅವ್ನ್ ಕಾಯ್ತಾ ಇರ್ತಾನೆ. ಅವ್ನ್ ಹೇಳ್ದ ವನ್ಹಿ
ಉಷ್ಣ ಅಂದ್ರೆ ಯೋಚನೆ ಮಾಡ್ತಾ ಇರ್ಲಿಲ್ಲ ಅವನು. ಇದು ಗೊತ್ತಿರೋ ವಿಷಯ, ಕೈ ಮುಟ್ಟಿದ್ರೆ ಕೈಯಿಂದ ಮುಟ್ಟಿದ್ರೆ ಬೆಂಕಿನ ಸುಡತ್ತೆ, ಅದು ಉಷ್ಣ ಗೊತ್ತಿರತ್ತೆ. ಆದ್ರೆ ಅವನು ಅದನ್ನ ಹೇಳಿಲ್ಲ. ವನ್ಹಿ ಅನುಷ್ಣ ಅಂತ ಹೇಳ್ಬಿಟ್ಟು ತಕ್ಷಣ. ಅನುಷ್ಣ ಅಂದ ಕೂಡಲೇ ಉಷ್ಣತೆ ಇಲ್ಲ ಅಂತಂದ. ಇವನು ಗಾಬರಿ ಆಯ್ತು. ನನ್ನ ಅನುಭವದ ಜೀವನದಲ್ಲಿ ಇವನ್ಗೆ ಅವ್ನ್ ಕೇಳ್ತಿದಂಗ ಅನ್ನಿಸ್ತು. ಅವ್ನ್ಗೆ ಏನ್ ಅನಿಸ್ತು, ಇವನ್ ಕೈಯನ್ನ ಹಾಗಾದ್ರೆ ಇಡ್ಬೇಕು ಬೆಂಕಿ ಮೇಲೆ ಅಂತ. ಆಗ ಅವನು ಅನುಭವ ಆಗತ್ತಲ್ಲ, ಅನುಮಾನ ಅಥವಾ ವಿರುದ್ಧವಾಗಿ ಮಾಡ್ತಾ ಇದ್ದಾನೆ. ವನ್ಹಿ ಅನುಷ್ಣ ಅಂದ. ನೋಡೋಣ ಏನ್ ಕಾರಣ ಕೊಡ್ತಾನೆ ನೋಡೋಣ. ಪದಾರ್ಥತ್ವ ಕಾರಣ ಕೊಟ್ಟ. ಅದು ಪದಾರ್ಥ, ಆದ್ರಿಂದ ಅದು ಅನುಷ್ಣ, ಅದು ಉಷ್ಣ ಅಲ್ಲ. ಇದೇಂಥ ಅನುಮಾನ ಇದು? ಅದಕ್ಕೊಂದು ಉದಾಹರಣೆ ಕೂಡ ಆಯ್ತು. ನೋಡು, ಯಾವ್ದು ಪದಾರ್ಥ ಇದೆಯಲ್ಲ ಜಗತ್ನಲ್ಲಿ, ಅದು ನಮಗ್ ಕಾಣ್ತಾ ಇರೋದು ಹೇಗೆ ಅಂದ್ರೆ ಅದು ಉಷ್ಣ ಅಲ್ಲ ಅನ್ನೋ ಥರನೇ ಕಾಣ್ತಾ ಇದೆ. ಅದ್ ಹೇಗೆ? ಒಂದು ತಂಪಾದ ಕಲ್ಲು, ಶೀತಲ ಪಾಷಾಣ, ಅದನ್ನ ಮುಟ್ಟಿದ್ರೆ ಉಷ್ಣ ಆಗತ್ತ? ಖಂಡಿತ ಆಗಲ್ಲ. ಅಥವಾ ಐಸ್ ಗೆಡ್ಡೆ, ಅದನ್ನ ಮುಟ್ಟಿದ್ರೆ ಉಷ್ಣ ಆಗತ್ತ? ಆಗಲ್ಲ. ಯಾಕೆ? ಅದೊಂದು ಪದಾರ್ಥ ಜಗತ್ನಲ್ಲಿ, ಅದನ್ನ ಮುಟ್ಟಿದ್ರೆ ನಮ್ಗೆ ಉಷ್ಣ ಆಗಲ್ಲ. ಬೆಂಕಿನೂ ಒಂದು ಪದಾರ್ಥ ತಾನೆ. ಹೇಗೆ ದೇವರು ಸೃಷ್ಟಿ ಮಾಡಿತ್ತು, ಬೆಂಕಿನೂ ಸೃಷ್ಟಿ ಮಾಡಿದಾನೆ, ಈ ಕಡೆ ತಂಪಾದ ಕಲ್ಲನ್ನು ಸೃಷ್ಟಿ ಮಾಡಿದ್ದಾನೆ. ಅಂದ್ಮೇಲೆ ಅದರಲ್ಲಿ ಉಷ್ಣತೆ ಇಲ್ಲ ಅಂದ್ಮೇಲೆ ಇದರಲ್ಲೂ ಉಷ್ಣತೆ ಇರಬಾರ್ದು ಅಂತ ಒಬ್ಬ ಅನುಮಾನ ಮಾಡ್ತಾನೆ. ತಕ್ಷಣ ಏನಂತಾರೆ, ಇವನು ಪೆದ್ದ, ಇವನಿಗೆ ಪ್ರತ್ಯಕ್ಷ ಜ್ಞಾನ ಇಲ್ಲ, ಪ್ರತ್ಯಕ್ಷದ ವಿರೋಧ ಎದ್ದೆದ್ ಕಾಣ್ತಾ ಇದೆ, ತಗೊಂಬ ಇಲ್ಲಿ ಒಂದ್ ನಿಮಿಷ ಅಂತ ಅಲ್ಲೇ ತಕ್ಷಣ ಬೆಂಕಿಯ ಜ್ವಾಲೆಯನ್ನ ಬರೋ ಹಾಗೆ ಮಾಡಿ ಅವನ್ ಕೈಯಿಂದ ತಗೊಂಡೋಗಿ ಅಲ್ಲಿ ಇಡ್ತಾನೆ. ತಕ್ಷಣ ಅವನು ಹೇಳ್ತಾನೆ, ಇಲ್ಲಪ್ಪ, ಇನ್ಮೇಲೆ ಅನುಮಾನ ಮಾಡಲ್ಲ. ಯಾಕೆ? ವನ್ಹಿ ಉಷ್ಣ ಅಂದ್ರೆ ಏನಾಯ್ತು? ಅನುಮಾನ ಯಾವತ್ತು ಪ್ರತ್ಯಕ್ಷವನ್ನ ಅನುಸರಿಸ್ಕೊಂಡೇ ಇರ್ಬೇಕು. ಪ್ರತ್ಯಕ್ಷದ ವಿರೋಧ ಬಂತು ಅಂದ್ರೆ ಅನುಮಾನ ಹೋಯ್ತು, ಅನುಮಾನ ಬಿದ್ದೋಯ್ತು, ಅದಕ್ಕೆ ಅರ್ಥ ಇರಲ್ಲ. ಒಂದು ಆಗಮವನ್ನ ಅನುಸರಿಸ್ಕೊಂಡೇ ಇರ್ಬೇಕು. ಆಗಮದ ವಿರೋಧ ಬಂತ ಇದು ಅನುಮಾನಕ್ಕೆ ಹೋಯ್ತು, ಅಸ್ತಿತ್ವ ಇಲ್ಲ. ಹಾಗಾದ್ರೆ ಅನುಮಾನದ ಅಸ್ತಿತ್ವ ಎಲ್ಲಿವರೆಗೆ ಪ್ರತ್ಯಕ್ಷ ವಿರೋಧ ಬರಲ್ವೋ, ಎಲ್ಲಿವರೆಗೆ ಆಗಮ ವಿರೋಧ ಬರಲ್ವೋ ಅಲ್ಲಿವರೆಗೆ ಮಾತ್ರ ಅದಕ್ಕೆ ಮಾನ್ಯತೆ, ಅದಕ್ಕೊಂದು ಗೌರವ ಅಷ್ಟೇ. ಆದ್ರೆ ಅನುಮಾನಕ್ಕೆ ಪ್ರತ್ಯಕ್ಷ ವಿರೋಧ ಮತ್ತೆ ಈ ಆಗಮ ವಿರೋಧ ಬಂದ್ರೆ ಅದನ್ನ ಪ್ರಮಾಣ ಅಂತ ಒಪ್ಪಬಾರ್ದು. ಅದನ್ನೇ ಇಲ್ಲಿ ತದ್ ಅಬಾಧಿತ ಅಪ್ರತಿಬದ್ಧ ವಿಷಯತ್ವ, ಪ್ರತ್ಯಕ್ಷದಿಂದ ವಿರೋಧ ಇರಬಾರ್ದು. ಬಾಧ ಅಂದ್ರೆ ವಿರೋಧ, ಅದಿರಬಾರ್ದು. ಹಾಗೆ ಅಪ್ರತಿಬದ್ಧ, ಪ್ರತ್ಯಕ್ಷದಿಂದ ತಡೆ ಇರಬಾರ್ದು ಅನುಮಾನಕ್ಕೆ. ಆಗ ಮಾತ್ರ ಅಂಥ ಅನುಮಾನದಿಂದ ನಾವು ವಸ್ತುವನ್ನ ಸಾಧನೆ ಮಾಡ್ಲಿಕ್ಕೆ ಬರುತ್ತೆ. ಈಗ ವನ್ಹಿ ಅನುಷ್ಠ ಅಂದ್ರೆ ತಕ್ಷಣ ಪ್ರತ್ಯಕ್ಷ ವಿರೋಧ ಬಂತು. ಯಾಕೆ? ವನ್ಹಿ ಪ್ರತ್ಯಕ್ಷ ನಮ್ಮ ಕಣ್ಣಿಂದ ಕಾಣ್ತಾ ಇದೆ, ಆದ್ರೆ ಕಣ್ಣಿಂದ ವನ್ಹಿ ಅದು ಬಿಸಿಯಾಗಿದೆ ಅಂತ ಗೊತ್ತಾಗಲ್ಲ. ಕಣ್ಣಿಂದ ಬೆಂಕಿ ಜ್ಞಾನ ಬರುತ್ತಷ್ಟೇ. ದೂರದಲ್ಲಿ ಬೆಂಕಿ ನೋಡ್ತಾ ಇದ್ದೀರಿ, ಅದು ಬಗೆ ಬಗೆ ಹೊತ್ಕೊಂಡಿದೆ ಅಷ್ಟೇ. ಆದ್ರೆ ಹೊತ್ಕೊಂಡಿರೋ ಆ ಬೆಂಕಿಯಲ್ಲಿ ಉಷ್ಣತೆ ಇದೆ ಅಂತ ಕಣ್ಣಿನಿಂದ ಗೊತ್ತಾಗಲ್ಲ. ಪ್ರತ್ಯಕ್ಷದ ಕೆಲಸ ಏನು? ಅದು ಕೇವಲ ವಸ್ತು, ಅದರ ಬಣ್ಣ ಅಷ್ಟೇ ಗ್ರಹಿಸೋದ ಕೆಲಸ. ಆದ್ರೆ ಸ್ವಲ್ಪ ಹತ್ತತ್ರ ಹೋದ ಹಾಗೆ ನಮ್ಮ ದೇಹಕ್ಕೆ ತಾಪ ಆಗ್ತಾ ಇದೆ. ಯಾಕೆ? ದೇಹದಲ್ಲಿ ತ್ವಗೀಂದ್ರಿಯ ಇದೆ, ನಮ್ಮ ದೇಹ ಇಡೀ ತ್ವಗೀಂದ್ರಿಯ. ಹತ್ರಕ್ಕೆ ಹೋದ ಹಾಗೆ ಅದರ ಉಷ್ಣತೆಯ ಅನುಭವ ನಮ್ಮ ಸ್ಪರ್ಶನೇಂದ್ರಿಯಕ್ಕೆ ಆಗ್ತಾ ಇದೆ, ಸ್ಪರ್ಶ ಅನುಭವ ಆಗ್ತಾ ಇದೆ. ಹಾಗಾದ್ರೆ ತ್ವಗೀಂದ್ರಿಯದಿಂದ ಆ ಬೆಂಕಿಯ ಉಷ್ಣತೆಯ ಅನುಭವ, ಬೆಂಕಿಯ ಬಣ್ಣ, ಆ ಬೆಂಕಿಯ ಸ್ವರೂಪದ ಅನುಭವ ಆಗೋದು ನಮ್ಗೆ ಕಣ್ಣಿನಿಂದ. ಈ ತರ ಇದೆ. ಇವನೇನಂದ, ವನ್ಹಿ ಅನುಷ್ಣ ಅಂತ ಹೇಳಿ ಕಣ್ಣಿನ ನೋಡ್ ಅನ್ಬಿಟ್ಟ. ಆದ್ರೆ ಕಣ್ಣಿನ ನೋಡಿ ಹೇಗಂತ ಅವನು ಮುಟ್ಟಿ ನೋಡಿ ಅನುಭವ ಪಡ್ಬೇಕಲ್ಲ. ಆಗ ಅವನು ತಕ್ಷಣ ಇನ್ನೊಬ್ಬ ಏನ್ ಹೇಳ್ತಾನೆ, ಪ್ರತ್ಯಕ್ಷ ವಿರೋಧ ಇದೆ. ಎಂಥ ಪ್ರತ್ಯಕ್ಷ? ತ್ವಗೀಂದ್ರಿಯ. ಯಾಕಂದ್ರೆ ಜ್ಞಾನೇಂದ್ರಿಯಗಳಿಂದ ಬರೋ ಎಲ್ಲಾ ಜ್ಞಾನಕ್ಕೂ ಪ್ರತ್ಯಕ್ಷ, ಅದು ಬರೀ ಕಣ್ಣಿನಿಂದ ಅಷ್ಟೇ ಅಲ್ಲ. ಅದೊಂದು ಮಾತ್ರ ಯಾವಾಗಲೂ ನೆನ್ಪಿಟ್ಕೊಂಡಿರ್ಬೇಕು. ಕೇವಲ ಕಣ್ಣಿನಿಂದ ಬರೋದನ್ನ ಮಾತ್ರ ಪ್ರತ್ಯಕ್ಷ ಅಂತ ನಾವು ಲೋಕದಲ್ಲಿ ಬಳಸೋದಷ್ಟೇ, ಶಾಸ್ತ್ರದಲ್ಲಿ ಹಾಗಲ್ಲ, ವಸ್ತುತಃ ಹಾಗಲ್ವೇ ಅಲ್ಲ. ಯಾಕೆ? ಪ್ರತ್ಯಕ್ಷ ಅನ್ನೋ ಶಬ್ದಕ್ಕೆ ಏನರ್ಥ? ನಮ್ಮ ಎಲ್ಲ ಜ್ಞಾನೇಂದ್ರಿಯಗಳು ವಸ್ತುವನ್ನ ಕುರಿತು ಹೋಗಿ ನಮಗೆ ತಂದುಕೊಡೋ ಜ್ಞಾನ ಯಾವ್ದಿರುತ್ತೆ ಅದನ್ನ ಪ್ರತ್ಯಕ್ಷ ಅಂತ ಕರೀತಾರೆ. ಹಾಗಾಗಿ ಎಲ್ಲಾ ಜ್ಞಾನೇಂದ್ರಿಯಗಳಿಂದ ಬರುವಂತಹ ಜ್ಞಾನಕ್ಕೂ ಪ್ರತ್ಯಕ್ಷ ಅಂತ ಹೆಸರು, ಕೇವಲ ಕಣ್ಣಿನಿಂದ ಅಲ್ವೇ ಅಲ್ಲ. ಹಾಗಾಗಿ ವನ್ಹಿ ಅನುಷ್ಣ ಅಂತ ಮಾಡಿದ ಕೂಡಲೇ ಅನುಮಾನ, ವನ್ಹಿ ಉಷ್ಣ ಅಂತ ಹೇಳಿ ತ್ವಗೀಂದ್ರಿಯ ಜನ್ಯ ಪ್ರತ್ಯಕ್ಷ ಅಂದ್ರೆ ಮುಟ್ಟಿದಾಗ, ಸ್ಪರ್ಶ ಮಾಡಿದಾಗ ಉಷ್ಣತೆಯ ಅನುಭವ ಆಗುತ್ತೆ. ಅಂಥ ಪ್ರತ್ಯಕ್ಷದ ವಿರೋಧ ಸ್ಪಷ್ಟವಾಗಿದ್ದ ಮೇಲೆ ವನ್ಹಿ ಅನುಷ್ಣ ಅಂತ ಹೇಗೆ ಹೇಳ್ತಾನೆ? ಅದನ್ನ ಅನುಮಾನ ಸರಿ ಇಲ್ಲ ಅಂತ ಹೇಳಿ ಅವನ್ ಖಂಡನೆ ಮಾಡ್ತೀವಿ. ಹೀಗೆ ಅನುಸರಣೆ ಎರಡ್ ತರ. ಒಂದು ಪ್ರತ್ಯಕ್ಷವನ್ನು ಅವಲಂಬಿಸ್ಕೊಂಡೇ ಅನುಮಾನ ಹುಟ್ಟೋದು, ಹುಟ್ಟಿದ್ಮೇಲೆ ಆ ಪ್ರತ್ಯಕ್ಷ ವಿರುದ್ಧವಾಗಿ ಇದ್ರೆ ಅಂತ ಅನುಮಾನನೂ ಅಪ್ರಮಾಣ ಅಂತ ಒಟ್ಟು ಸಾರಾರ್ಥ. ಇದನ್ನ ಪ್ರತ್ಯಕ್ಷಾನುಸರಣ ನಾಮ ತದ್ಗೃಹೀತ ಧರ್ಮ್ಯಾದಿಮತ್ವಂ ಒಂದು, ಆಮೇಲೆ ತದ್ ಅಬಾಧಿತ ಅಪ್ರತಿಬದ್ಧ ವಿಷಯತ್ವ ಅಂತ ಎರಡನೇದನ್ನ ಇದು ತಿಳಿಸಿದ್ದಾರೆ. ಇನ್ನೂ ಹಲವು ವಿಷಯಗಳಿದೆ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ.
ನಮಸ್ಕಾರ ಆಚಾರ್ಯ. ನಮಸ್ಕಾರ ಹರೇ ಸಾಷ್ಟಾಂಗ ನಮಸ್ಕಾರ. ನಮಸ್ಕಾರ ಆಚಾರ್ಯ.